ಚಿತ್ತಾಪುರ ಪಟ್ಟಣದ ಸ್ಟೇಷನ್ ರಸ್ತೆಯಲ್ಲಿರುವ ವೀರಶೈವ ಲಿಂಗಾಯತ ಸಮಾಜದ ನಿವೇಶನದಲ್ಲಿ ಸೋಮವಾರ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಅಡಿಗಲ್ಲು ಕಾರ್ಯಕ್ರಮ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಹಾಸಭಾ ಜಿಲ್ಲಾಧ್ಯಕ್ಷ ಶರಣಕುಮಾರ್ ಮೋದಿ ಮಾತನಾಡಿ, ಸಮಾಜ ಬಹುಕಾಲ ಕನಸಾಗಿದ್ದ ಕಲ್ಯಾಣ ಮಂಟಪ ನಿರ್ಮಾಣ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿರುವುದು ಸಂತಸ ವಿಷಯ ಎಂದು ಹೇಳಿದರು. ಯೋಜನೆ ಯಶಸ್ವಿಗೊಳಿಸಲು ವೈಯಕ್ತಿಕವಾಗಿ ಹಾಗೂ ಜಿಲ್ಲಾ ಘಟಕ ಮೂಲ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ನಾನು ಬೆನ್ನೆಲುಬಾಗಿ ನಿಂತಿದ್ದೇನೆ ಎಂದು ಭರವಸೆ ನೀಡಿದರು. ತಾಲೂಕಿನಲ್ಲಿ ವೀರಶೈವ ಲಿಂಗಾಯತ ಸಮಾಜ ಸಂಘಟಿತರಾಗಿರುವ ಉಲ್ಲೇಖಿಸಿ ಅವರು ಭವಿಷ್ಯದಲ್ಲಿ ವಿದ್ಯಾರ್ಥಿಗಳಿಗಾಗಿ ವಸತಿ ನಿಲಯ ನಿರ್ಮಾಣ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಇವತ್ತು ರಮೇಶ್ ಬರ್ಗೋಳ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಉಸ್ತುವಾರಿಯಲ್ಲಿ ಆಗ್ಲಿಕ್ಕಂತ ಇದಕ್ಕೆ ಸಂಪೂರ್ಣ ತನುಮನದಿಂದ ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಾನು ಅಧ್ಯಕ್ಷನಾಗಿ ಅದ್ರ ಜವಾಬ್ದಾರಿ ಅವ್ರ ಜೊತೆ ನಾನು ಬೆನ್ನೆಲುಬಾಗಿ ನಾನು ನಿಲ್ತೀನಿ ಅಂತ ಹೇಳಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಯಾದಗಿರಿ, ಕಲಬುರಗಿ ಮತ್ತು ಬೀದರದ 3 ವೀರಶೈವರು ಇದ್ದಾರೆ ಸರ್ಕಾರದಲ್ಲಿ. ಅವರಲ್ಲಿ ಕೂಡ ನಾನು ಹೆಚ್ಚಿನ ಸಹಕಾರ ಈ ಚಿತ್ತಾಪುರದ ವೀರಶೈವ ಕಲ್ಯಾಣ ಮಂಟಪಕ್ಕೆ ನಾನು ಒದಗಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಈ ಕಲ್ಯಾಣ ಮಂಟಪದ ನನ್ನ ವೈಯಕ್ತಿಕ ಅಲ್ಲದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಏನು ಸಹಕಾರ ಬೇಕು ಇವತ್ತು ಹಿರಿಯರೆಲ್ಲ ಎಲ್ಲರ ಎದುರು ನಾನು ಮಾತು ಕೊಡ್ತೀನಿ. ಈ ಕಾರ್ಯದಲ್ಲಿ ಹೆಚ್ಚಿನ ಸಹಕಾರ ಕೂಡ ಇವತ್ತು ಜಿಲ್ಲಾ ಮಟ್ಟದಿಂದ ನಾನು ಕೂಡ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಅಧ್ಯಕ್ಷನ ಜವಾಬ್ದಾರಿಯ ತಿಳಿದು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಸೇರಿದಂತ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಮತ್ತು ಎಲ್ಲ ವೀರಶೈವ ಲಿಂಗಾಯತ ಮುಖಂಡರು ಅಲ್ಲದೆ ಇವತ್ತು 12ನೇ ಶತಮಾನದಲ್ಲಿ ಏನು ಅಣ್ಣ ಬಸವಣ್ಣ ಕಂಡಂತ ಕನಸಲ್ಲಿ ಇವತ್ತು ಅಂಬಿಗರ ಚೌಡಗ ಏನು ಯಾರು ಒಂದು ಇವತ್ತು ಶರಣರಿದ್ರು, ಅದೇ ರೀತಿ ಇವತ್ತು ಆ ಶರಣರು ಇವತ್ತು ಭೀಮಣ್ಣ ಸಾಲಿಯವರು ಇವತ್ತು ಸಂಪೂರ್ಣವಾಗಿ ಬೆಂಬಲ ಈ ನಮ್ಮ ಸಮಾಜಕ್ಕೆ ನೀಡಲಿಕ್ಕೆ ಅವರಿಗೂ ಕೂಡ ನಾನು ಧನ್ಯವಾದ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಕೇಳಿ ನಾನು ಬಸವ ಭವನ ನಿರ್ಮಾಣ ಸಮಿತಿ ಅಧ್ಯಕ್ಷ ರಮೇಶ್ ಮರ್ಗೋಳ್ ಮಾತನಾಡಿ, ಆಧುನಿಕ ಸೌಲಭ್ಯಗಳೊಂದಿಗೆ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಅಂದಾಜು 2 ಕೋಟಿ ವೆಚ್ಚವಾಗಲಿದೆ ಎಂದು ದಾನಿಗಳಿಂದ ಹಾಗೂ ಸಮಾಜದ ಸಹಕಾರದಿಂದ ನಿಧಿ ಸಂಗ್ರಹಿಸಲಾಗುವುದು ಎಂದು ತಿಳಿಸಿದರು. ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ ಈಗಾಗಲೇ 5 ಲಕ್ಷ ದೇಣಿಗೆ ನೀಡಿರುವುದನ್ನು ಸ್ಮರಿಸಿದರು. ಕಂಬಳೇಶ್ವರ ಮಠದ ಶ್ರೀ ಸೋಮಶೇಖರ್ ಶಿವಾಚಾರ್ಯರು ಸಮಾಜದ ಏಕತೆ ಮತ್ತು ಸಹಕಾರದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು. ಸಮಾಜಕ್ಕೆ ನಿವೇಶ ಒದಗಿಸುವುದು ಶ್ಲಾಘನೀಯ ಕೆಲಸವಾಗಿದ್ದು, ನಿರ್ಮಾಣವಾಗುವ ಮಂಟಪ ಬಡವ ಜನರಿಗೆ ಸೀಮಿತವಾಗಿರಬೇಕೆಂದು ಸಲಹೆ ನೀಡಿದರು. ಎಲ್ಲರೂ ಅಭಿಪ್ರಾಯ ಒಪ್ಪಿಕೊಂಡು ಅವನು ಎಸ್ ಅಂತಂದಾಗ ಎಲ್ಲರೂ ಖುಷಿಯಿಂದ ಪಟ್ಟೆವು. ಏನ್ ಮಾಡಪ್ಪ ಅಂತ ವಿಚಾರ ಮಾಡ್ತಿದ್ದಾಗ ವಿಶ್ವಪಾಟ್ನೆ ಸರ್ ಬಂದ್ ಕಿಸಿನ್ ತಮ್ಮ ದೇಣಿಗೆ ಮೊದಲೇ ಕೊಟ್ಟರು. 1 ತಿಂಗಳು ಹಿಂದೆ ಕೊಟ್ಟದ್ರು ಅವ್ರು 3 ತಿಂಗಳ ಕೊಟ್ಟರು. ಅವಾಗ ಏನಾಯ್ತು, ಅವ್ರು ಕೊಟ್ಟ ಮೇಲೆ ಅಲ್ಲಿ ಹುರುಪ್ ಬಂತ, ಎಲ್ಲರಿಗೂ ಹುರುಪು ಹುಮ್ಮಸ್ಸು ಬಂದ್ರೆ ಅವರೇ ಹಿರಿಯರೇ ಬಂದ್ ಕೊಟ್ಟವ್ರಿಂದ ನಾವು ಎಲ್ಲ ಪಟ್ಯಾಕಂತೆ ನಾವು ಶಿವಪಾಟ್ಲ ಇರ್ಬೋದು, ಗೌಡರಾಗಿರ್ಬೋದು, ಹೊಸ ಮಂದಿ ಇಲ್ಲಿದಂತ ನಮ್ಮ ಜಾಲಿಕರ್ ಆಗಿರ್ಬೋದು, ಪರ್ಸಂಟಿ ಗೌಡರಾಗಿರ್ಬೋದು, ಹೊಸ ಮಂದಿ ಒಬ್ಬರೇ ತೋಪ್ಲೆಯಲ್ಲಿ ಎಲ್ಲರೂ ನಮ್ಮ ಜಗನ್ ಗೌಡರಾಗಿರ್ಬೋದು, ಇಲ್ಲ ಕೈಲವರು ಸಾಧ್ಯ ಮಾಡೋಣ ಇದು ನಾವು ಸ್ಟಾರ್ಟ್ ಮಾಡೋಣ ಅಂತಕ್ಕಂಥ ಭಾವನೆ ಬಂತು. ಯಾಕಂದ್ರೆ ಒಂದ್ ಜಾಗ 35-40 ವರ್ಷದ ಹಂಗೆ ವೇಸ್ಟ್ ಆಗಿ ಬಿದ್ದದ. ಅವ್ರು ದನ ಬರ್ಲದಾವ ಹೊಲಸ್ ಮಾಡ್ತಾರೆ, ಸಿಸ್ಟಮೆಟಿಕ್ ಇಲ್ಲ ಅಂದ್ಮೇಲೆ ಇದು ಒಳ್ಳೆ ಜಾಗ ಅಂತ ಬಂದು ಯಾರ್ಯಾರು ಕರೆಸಿ ಮ್ಯಾಪ್ ಮಾಡ್ಬೇಕಂತ ಸಂಸ್ಥೆಗಳು ನಾವು ಎಲ್ಲ ಒಂದು ಇಂಜಿನಿಯರಿಂಗ್ ಮಾತಾಡಿದ್ಮೇಲೆ ಇದು ಹಬ್ಬ ತಕ್ಷಣ ಮ್ಯಾಪ್ ಮಾಡ್ಕೊಡ್ತೀನಿ, ನೀವು ಉದ್ಘಾಟನೆ ಮಾಡ್ರಿ ಅಂತ ಹೇಳ್ಬಿಟ್ರು. ಆ ಉದ್ಘಾಟನೆ ಮಾಡ್ಬೇಕಂತ ಬಂದಾಗ ಇಲ್ಲಿ ಬಂದು ಜಾಗ ನೋಡಿದ್ರೆ ಎಲ್ಲರೂ ನೋಡ್ಕೇಸಿ 90-150 ಅಂದ್ರೆ ಭಾಳ ಖುಷಿ ಅನ್ಸಕ್ಕಂತ ಸಾಯ್ಬಿಡ್ತಲ್ರಿ. ಇಷ್ಟು ಜಾಗ ಒಂದು ಒಳ್ಳೆ ಸ್ಪಾಟ್ ನಲ್ಲಿ ಚೆನ್ನಾಗಿ ಬಂದಲ್ಲಪ್ಪ, ಇದು ಯಾಕೆ ನಾವು ಯೂಸ್ ಮಾಡ್ಕೋಬಾರ್ದು ಅಂತ ಹೇಳಿ ಬಂದದ ಇವತ್ತ. ಅದು ದಯವಿಟ್ಟು ನಾವು ನಮ್ಮ ಶಕ್ತಿ ಅನುಸಾರವಾಗಿ ಸರ್ಕಾರದಿಂದ ಯಾವುದೇ ಅನುದಾನ ಬೇಡ, ನಾವು ಸಮಾಜದವರು ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ, ಎಲ್ಲರೂ ಆಸಕ್ತಿ ಉಳ್ಳವರಿದ್ದಾರೆ. ಏನಾದ್ರು ಕಾಣಿಕೆ ಕೊಡಬೇಕು, ಏನಾರ ಸಮಾಜದ ಇಲ್ಲಿ ಏನಾರ ಅಸ್ತಿತ್ವವಾಗಿ ಕೆಲವರು ನಾವು ಬಂದಿವತ್ತ. ಇವತ್ತು ಇದು ಆದ್ಮೇಲೆ ಎಲ್ಲ ಲಿಸ್ಟ್ ಮಾಡ್ತೀವಿ, ಲಿಸ್ಟ್ ಮಾಡ್ಕೇಸಿಂದ ಎಲ್ಲರಿಗೆ ಏನೇನು ಆಗ್ಬೇಕಂತ ಮಾಡ್ತೀವಿ. ಅದಕ್ಕೆ ಕಡಿಮೆ ಬಿತ್ತಪ್ಪ ಅಂದ್ರೆ ನಾವು ಕೇಳ್ಬಿಟ್ಟು ಸುಮ್ಮ 1.5-2 ಕೋಟಿ ರೂಪಾಯಿ ವೆಚ್ಚದಾಗಿ ಮಾಡ್ಬೇಕಂತ ನಾವು ಒಂದು ಕನಸು ಕಂಡಿದೀವಿ. ಆಗ್ತದಿಲ್ಲ, ಸೆಕೆಂಡ್ ಹೆಚ್ಚಿಗೆ ಆಗ್ತದೆ ಕಮ್ಮಿ ಆಗ್ತದೆ ಗೊತ್ತಿಲ್ಲ. ಆದ್ರೆ 1.5-2 ಕೋಟಿ ಮಾಡ್ಕೇಸಿಂದ ಒಳ್ಳೆ ಒಂದು ಪ್ಲಾನ್ ಹಾಕಿಸಿಂದ ಇದಂತ ಒಂದು ಸುಸಜ್ಜಿತವಂತ ಒಂದು ಕಲ್ಯಾಣ ಮಂಟಪ ಮಾಡ್ಬೇಕು ಅಂತ ಒಂದು ಸಮಾಜ ಕೊಡುಗೆ ಆಗ್ತದ ಮತ್ತು ಸಮಾಜಕ್ಕೆ ಒಂದು ಆಸ್ತಿ ಆಗ್ತಕ್ಕಂಥ ಭಾವನೆಯಿಂದ ನಾವು ಕೈಕೊಂಡಿದೀವಿ. ನಾವು ಶ್ರಮ ಪಡ್ಲತ್ತೀವಿ ಎಲ್ಲರೂ ಕೂಡಿ. ಎಷ್ಟು ಸಕ್ಸಸ್ ಆಗ್ತದೆ, ಎಷ್ಟು ಸಕ್ಸಸ್ ಆಗಿಲ್ಲ ಗೊತ್ತಿಲ್ಲ. ನಮ್ಮೆಲ್ಲರ ಹಿರಿಯರ ಆಶೀರ್ವಾದ ಆಗಿರ್ಬೇಕು ಮತ್ತು ಬೆನ್ನೆಲುಬಾಗಿರ್ಬೇಕು. ಎಲ್ಲ ಮಾಡ್ತೀವಿ, ಎಲ್ಲ ಆಶೀರ್ವಾದ ಇರ್ಬೇಕು. ಇದು ನಿರಂತರವಾಗಿ ಹೊರಟ 1 ವರ್ಷದಲ್ಲಿ ಇದು ಕಾಮಗಾರಿ ಪೂರ್ಣಗೊಳಿಸ್ಬೇಕಂತೇಳಿ ಮಾಡ್ಲತ್ತೀವಿ ನಾವು. ಅದಕ್ಕಾಗಿ ಇವತ್ತು ವಿಶೇಷವಾಗಿ ಎಲ್ಲರಿಗೂ ಹಿರಿಯ ಕೆಲಸ ಮಾಡಿ ಇಷ್ಟೇ ಮನಸ್ಸು ಮಾಡಿದ್ರೆ ನಾವು ಮಾಡಿದೆವು. 800-900 ಮಂದಿ ಜಮಾಯಿಸಿದೆವು. ಅಷ್ಟು ಜಮಾಯಿಸ್ಬೇಕಂತ ಮಾಡಿದ್ವಿ ನಾವು. ಸುಮ್ಮನೆ ಒಂದು ಆಶ್ವಾಸನೆ ಕೊಟ್ಟಂಗೆ ಆಗ್ಬಾರ್ದಪ್ಪ, ಇಷ್ಟೇ ಮಂದಿ ಸಾಕು. ಒಂದು ಗೌರವಾಧ್ಯಕ್ಷರು ಎಲ್ಲ ಹಿತೈಷಿಗಳು ಇರ್ಬೇಕು, ಒಳ್ಳೆ ಲೀಡರ್ಗಳು ಇರ್ಬೇಕಂತ ಭಾವನೆಯಿಂದ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಇನ್ನ ಭಾಳ ಮಂದಿ ಬರ್ಬೇಕಿತ್ತು ನಮ್ಗೆ ಯಾರೋ ಒಂದು ನಾವು ಭಾಳ ಮಂದಿ ಹೇಳಿಲ್ರಿ ಯಾರಿಗೆ. ಎಲ್ಲ ಊರಾಗೆಲ್ಲ ವ್ಯಸನ ಜಯಂತಿ ಮಾಡ್ತಾರೆ ತಲೆ ಕಡೆಗೆ. ಹೊಸ ಮಂದಿ ಹೇಳಪ್ಪ ಮತ್ತೆ ಇದು ಮಾಡೋಂತ ಕಿಸಿಂದ ಇಲ್ಲಿ ಜಮಾಗಿ ಬಂದಿವಿ. ಅನೇಕ ಆಲೋಚನೆಗಳ ಮಧ್ಯೆ ಬೃಹತ್ತಾದ ಆಲೋಚನೆಗಳು ನಮಗಿದಾವೆ. ನಾವೆಲ್ಲರೂ ಕೂಡಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರನ್ನ ಭೇಟಿಯಾದಾಗ ಅವ್ರು ಸಂಪೂರ್ಣ ಸಹಕಾರ ಎಲ್ಲ ರೀತಿಯಿಂದ ಕೊಡೋದಾಗಿ ತನುಮನ ದಾನದಿಂದ ನಾನು ಸಹಾಯ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು.
ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ನೂತನವಾಗಿ ನೇಮಕಗೊಂಡಿರ್ತಕ್ಕಂಥ ಈಶ್ವರ್ ಖಂಡ್ರೇಜಿ ಅವರು ಕೂಡ ಎಲ್ಲ ರೀತಿಯ ಸಹಕಾರ ಮತ್ತು ಡಾಕ್ಟರ್ ಶರಣಬಸನೆಯನ್ನು ಕೊಟ್ಟಾಗ ನಾವೆಲ್ಲರೂ ಕೂಡಿ ಹೃದಯದ ಭಾಗದಲ್ಲಿದೆ. ನಮ್ಮ ಸಮಾಜದವರು ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಲಿ, ಮದುವೆ, ಮುಂಜಿ, ಎಂಗೇಜ್ಮೆಂಟ್, ಮತ್ತೊಂದು ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂತ ಒಂದು ಕೆಲಸಕ್ಕೆ ಫಸ್ಟ್ ಪಾದಾರ್ಪಣೆ ಮಾಡಮ್ಮ ಕಾರಣದಿಂದ ಇವತ್ತಿನ ದಿನ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನ ಚರ್ಚೆ ಮಾಡಿ ಇವತ್ತಿನ ದಿನ ನಾವೆಲ್ಲರೂ ಇಲ್ಲಿ ಸೇರಿದೀವಿ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮ ಸಾಣದು ದೊಡ್ಡದು ಅನ್ನೋದಿಲ್ಲ. ಏನಾದ್ರೂ ಒಂದು ಕ್ರಿಯಾಶೀಲ ಚಟುವಟಿಕೆ ಸಮಾಜದಿಂದ ನಡ್ಕೊಂತಿದ್ರೆ ಸಮಾಜ ಬಾಂಧವರಿಗೂ ಕೂಡ ನಮಗೆ ಭರವಸೆ ಆಗ್ತದೆ, ಎಲ್ಲರೂ ಸಹಕಾರ ಕೊಡ್ತಕ್ಕಂಥದ್ದಾಗ್ತದೆ. ಬೃಹತ್ತಾದ ಕಲ್ಯಾಣ ಮಂಟಪವನ್ನ ತಾಲೂಕಿನ ಮಟ್ಟದಲ್ಲಿ ದೊಡ್ಡದು ಮಾಡ್ತಕ್ಕಂಥ ಆಯೋಜನೆ ಮಾಡಿರ್ತಕ್ಕಂಥ ಕೆಲಸ ಅದು ಪ್ರಗತಿಯಲ್ಲಿದೆ. ಅದಕ್ಕೊಂದಿಷ್ಟು ಸಮಯ ತಗೊಳ್ತದೆ. ಈಗ ಈ ಜಾಗದಲ್ಲಿ ಒಂದು ಕಲ್ಯಾಣ ಮಂಟಪವನ್ನ ನಿರ್ಮಾಣ ಮಾಡ್ಬೇಕಂತಕ್ಕಂಥ ಸತ್ಸಂಕಲ್ಪಕ್ಕೆ ಪೂಜ್ಯರ ಆಶೀರ್ವಾದ ಮಾಡಿ ಬಂದಿದ್ದಾರೆ. ಇವತ್ತ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಾವೆಲ್ಲರೂ ಕೂಡ ಇದಕ್ಕೆ ಸಮಿತಿಯಾಗಿ ಶಕ್ತಿಯಾಗಿ ನಿಲ್ಲಬೇಕು ಅನ್ನತಕ್ಕಂಥ ಮಾತನ್ನು ಕೇಳ್ಕೊಂಡು ಸಭಾ ಸಂಚಾಲಕರಾದ ಚೇತಣ್ಣ ಚಾಳಿಕರ್ ಅವರು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಿ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್, ವೀರಣ್ಣ ಗೌಡ, ಪರ್ಶ್ ರೆಡ್ಡಿ, ಶಿವಾನಂದ್ ಪಾಟೀಲ್ ವರ್ತೂರ್, ಚಂದ್ರಶೇಖರ್ ಅವಂಟಿ, ಭೀಮಣ್ಣ ಸಾಲಿ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದರು. ಇದೇ ವೇಳೆ ಲಿಂಗಾರೆಡ್ಡಿ, ಬಾಸ್ ರೆಡ್ಡಿ, ಬಸವರಾಜ್ ಪಾಟೀಲ್ ಬೆಳಗುಂಪ, ಡಾಕ್ಟರ್ ಪ್ರಭುರಾಜ್ ಕಾಂತ, ಸೋಮಶೇಖರ್ ಪಾಟೀಲ್, ರಾಜಶೇಖರ್ ತಿಮ್ನಾಯಕ್, ಮಲ್ಲಿನಾಥ್ ಇಂದೋನ್, ಜಗನ್ಗೌಡ ರಾಮತೀರ್ಥ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಣ್ಣಾರಾಯ್ ವಿ ಯುವನಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್.